ಓಯ್ ಗುರು ಹೇಳಿದೀನಿ ನಾನು. ಇದೇ ನೋಡ್ ಮಚ್ಚ ಮಲ್ಕೊಂಡಿದ್ದೆ. ಲೋಕವನ್ನು ಉಳಿಸಲು ವಿಷವನ್ನು ಕುಡಿದ ನಂಜುಂಡ. ಪ್ರಾಕ್ಟೀಸ್ 1 2 ಗದ್ದೆ ಒಳಗೆ ಬಿಡೋಣ. ಬೂಮ್ ಬೂಮ್. ನನ್ನ ಬೇಕೆಂದಿದೆ. ಆಗ್ಲಿಂದ ಮಿಸ್ ಹೊಡಿತಾ ಇತ್ತು ನೋಡ್ರಿ, ದಬಾಕೊಂಬಿಟ್ಟವ್ರೆ. ಹೆಂಗಾಯ್ತು ಬ್ರೋ, ನೀವು ಆರಾಮ? ಏನಾಗಿಲ್ಲ ಅಲ್ಲ? ಹೆಂಗ್ ಬಂದ್ರಣ? ನೀವು ನೋಡಿಲ್ಲ? ಏಯ್ ಸರ್ ಸೈಡ್ಗೆ ಹಾಕ್ರು. ಇದು ಹಿಂಗೆ ಹಾಕ್ರಿ. ಸೈಡ್ಗೆ ಹಾಕ್ರಿ. ಇದ್ರಾಗ ಬರ್ತಾರೆ, ಟರ್ನಿಂಗ್ ಅಲ್ಲಿ ಬರ್ತಾರೆ. ಬ್ರೋ ಹೆಂಗಾಯ್ತು? ಬ್ರೇಕ್ ಹಿಡ್ದ ಏನಾಗಿಲ್ಲ ಬಿಡಿ ಯಾರಿಗೂ. ಓಯ್ ಗುರು ಹೇಳಿದೀನಿ ನಾನು. ಯಾರು ನಿಲ್ಸಿದ್ದು ಬ್ರೋ? ಹೇಳಿದ್ನಲ್ಲ ಬ್ರೋ ನಿಮ್ಗೆ. ಅಲ್ಲಿ ಮಣ್ಣಲ್ಲಿ ಹಾಕ್ತಾರ, ಸ್ಟ್ಯಾಂಡ್ ಬೀಳುತ್ತೆ. ಇಲ್ಲಿ ಏನಾಗಿಲ್ಲ ಬಿಡೋಣ, ಗಾಡಿ ಇದಾಗಿದೆ ಅಷ್ಟೇ. ಗಾಡಿ ಬ್ರೇಕ್ ಹಿಡಿದ್ರಂತೆ, ಸ್ಕಿಡ್ ಆಯ್ತಂತೆ, ಕಂಟ್ರೋಲ್ ಸಿಕ್ಕಿಲ್ಲ, ಒಳಗೋಗೋರು. ಅದು ಏನೋ ಬ್ರೇಕ್ ಹಿಡಿತಾ ಇಲ್ಲ ಅಂತ ಹೇಳ್ತಾ ಇದ್ರು. ಏನಪ್ಪ ರಾಯಲ್ ಎನ್ಫೀಲ್ಡ್ ಗೊತ್ತಿಲ್ಲ, ರಾಯಲ್ ಎನ್ಫೀಲ್ಡ್ ತಪ್ಪೋ ಬ್ರೇಕ್ ತಪ್ಪೋ ಗೊತ್ತಿಲ್ಲ. ಮಣ್ಣಲ್ಲಿ ಹಾಕೋರೆ, ಬಿದೋಗೈತೆ. ಇದು ಮೊದಲೇ ಎಮ್ಮೆ ಭಾರ ಐತೆ, ಭೂಮಿ ಮೇಲೆ ನಿಲ್ಲಲ್ಲ ಅಂತದೆ. ಕರೆಕ್ಟಾಗಿ ಹಿಂಗೆಲ್ಲ ಏನಾಗಿಲ್ಲ. ಕರೆಕ್ಟಾಗಿ ಇಲ್ಲೊಂದು ದೇವಸ್ಥಾನ ಏನೋ ಥರ ಐತೆ. ಅವ್ರು ಹೇಳಿದ್ರು ಆ ದೇವರೇ ಕಾಪಾಡೈತೆ ಹೋಗಿ ನಿಮಗೆ ಅಂತ. ಆ್ಯಕ್ಚುಲಿ ಅದು ಏನಾಗಿದೆ, ಈ ಟರ್ನಿಂಗಲ್ಲಿ ಬಂದಿದ್ದಾರಲ್ಲ, ಬ್ರೇಕ್ ಹಿಡ್ದಿದ್ದಾರೆ, ಕಂಟ್ರೋಲ್ ಆಗಿಲ್ಲ, ಹಿಂಗೆ ಒಳಗೋಗಿದ್ದಾರೆ. ಇದೇ ನೋಡಿ ಮಚ್ಚ ಮಲ್ಕೊಂಡಿದ್ದೆ. ಇದು ಮಲ್ಕೊಂಡಿದ್ರಾ? ನಾನು ಬಿದ್ದಿದ್ದಿಲ್ಲಿ. ಹೋಲಿ ಬಿಡಿ, ಏನಾಗಿಲ್ಲ. ದಬಾಕೊಂಡ್ರಾ? ನಾವನಲ್ಲಿ ಬಿದ್ದ, ಹಾರ್ಕೊಂಡು ಬಿದ್ರ? ಓ, ಕ್ಯಾಮ್ರಾ ಗೋಪ್ರೋ ಎಲ್ಲ ಬಿದ್ದೋಗಿದೆ. ನೀವು ಆರಾಮ? ಹುಡುಕ್ತಾರ ಬನ್ನಿ, ನೀವು ಬನ್ನಿ, ಹುಡುಕ್ತಾರ ಬನ್ನಿ. ಬ್ರೋಗೆ ಏನೂ ಆಗಿಲ್ಲ. ಇಲ್ಲಿ ಒಂಚೂರು ತರ್ಚಿದೆ. ಆಮೇಲೆ ಇಲ್ಲಿ ತೆಗಿರಿ ಬ್ರೋ. ಇವರೇ ಹುಲಿಗೆ ಸ್ವಲ್ಪ ತರ್ಚಿದೆ. ಇಲ್ಲಿ ಅಲ್ಲೊಂದು ಸ್ವಲ್ಪ ಆಗಿದೆ, ನೋಡ್ಬೇಡ್ರಿ. ಎಲ್ಲ ಬ್ಲರ್ ಮಾಡ್ಬೇಕು. ಅದೆಲ್ಲ ಸ್ಟ್ರೈಟ್ ಬಂದು ಟರ್ನ್ ಹೊಡೆದಿದ್ದಾರೆ. ಅದು ಆಕ್ಚುಲಿ ಏನಾಗಿದೆ, ಇಲ್ಲೇ ಮಾರ್ಕ್ ಇದೆ ನೋಡಿ. ಸ್ಪೀಡಿಗೆ ಬಂದು ಇಲ್ಲಿ ಸ್ಕಿಡ್ ಆಗಿ ಸ್ಟ್ರೈಟಾಗಿ ಒಳಗೋಗಿದ್ದಾರೆ. ಬ್ರೋ ಒಂದು ನಿಮಿಷ ಹೇಳಿ. ನಂದು ಮಣ್ಣಿಗೆ ಹಾಕ್ಬಿಟ್ಟು ಬೀಳಿಸ್ಬಿಟ್ಟ ಬ್ರೋ ಗಾಡಿನ. ಹೇಳ್ತಾ ಇದೀನಿ ಸೈಡ್ಗೆ ಹಾಕೋ ಬ್ರೋ ಅಂತ. ಸೈಡ್ಗೆ ಹಾಕಿ ಹೇಳ್ತಾ ಇದೀನಿ ಬ್ರೋ ಲಾಕ್ಬೇಡ ಅಂತ. ಮಣ್ಣಿಗೆ ಹಾಕ್ಬಿಟ್ಟು ಬೀಳ್ಸ್ಬಿಟ್ಟಾರೆ. ಏನಾಗಿಲ್ಲ, ನಮ್ಮ ಟೈಗರ್ಗೆ ಏನಾಗಿಲ್ಲ. ಸದ್ಯಕ್ಕೆ ಹೆಂಗೋ ಇಲ್ಲೇ ದೇವಸ್ಥಾನ ಇತ್ತು, ದೇವರೇ ಕಾಪಾಡ್ದು ಅನ್ಕೋಬೇಕಷ್ಟೇ, ಯಾರಿಗೂ ಏನಾಗಿಲ್ಲ. ಆಲ್ ಗುಡ್. ನಂಜನಗೂಡು ಹೋಗಿ ಒಂದು ದರ್ಶನ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಂದೆಲ್ಲ ಒಳ್ಳೇದಾಗಲಿ, ಯಾರಿಗೂ ಏನೂ ಆಗಿಲ್ಲ. ಸೊ ರೈಡಿಂಗಲ್ಲಿ ಅದಕ್ಕೆ ನೀವು ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಬೈಕ್ ಓಡಿಸ್ಬೇಕಾದ್ರೆ ಅಥವಾ ತುಂಬ ದೂರ ನೀವು ಟ್ರಾವೆಲ್ ಮಾಡಬೇಕಾದ್ರೆ ರೈಡಿಂಗ್ ಗೇರ್ ಮಸ್ಟ್. ಈಗ ಅವನು ರೈಡಿಂಗ್ ಕಾಲ್ಗೇಟ್ ಆಗಿದೆ, ಅದೇ ರೈಡಿಂಗ್ ಪ್ಯಾಂಟ್ ಹಾಕಿದ್ದಿದ್ರೆ ಸೇಮ್ ಅವನು ಏನು ಸ್ಪಾಟ್ಗಲ್ಲಿ ಕಾಲ್ಗೇಟ್ ಆಗಿದೆಯೋ ಅಲ್ಲಿ ನಿಮಗೆ ಪ್ರೊಟೆಕ್ಷನ್ ಇರೋದು. ಸೊ ನೀವು ಅಲ್ಲಿ ಬಿದ್ದರೂ ನಿಮ್ಗೇನು ಕಾಲು ಏಟ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಬೈಕಲ್ಲಿ ತುಂಬ ದೂರ ಏನಾದರೂ ಹೋಗ್ತೀರಾ ಅಂದರೆ ರೈಡಿಂಗ್ ಗೇರ್ಸು ಸ್ವಲ್ಪ ಯೂಸ್ ಮಾಡಿ. ಗಾಡಿ ಬಿದ್ದಿರೋದೇನೋ 4-5 ಸಾವಿರದಲ್ಲಿ ಹೆಂಗೋ ಖರ್ಚು ಮಾಡಿ ಹೊಸದು ಮಾಡಿಬಿಡ್ಬೋದು ಅಥವಾ ರೆಡಿ ಮಾಡಿಸ್ಬೋದು. ಅದೇ ಆ ಬಿದ್ದಿದ್ದ ಗಾಯ ನೀವು ಇನ್ನೂ ಒಂದು 2-3 ವಾರ ತಿನ್ನಬೇಕಾಗುತ್ತಾ. ಸೊ ಅದಕ್ಕೆ ನೀವು ರೈಡಿಂಗ್ ಗೇರ್ ಇದ್ದರೆ ಪ್ರೊಟೆಕ್ಟ್ ಆಗುತ್ತೆ ನಿಮಗೆ. ಸೊ ಅದಕ್ಕೆ ರೈಡಿಂಗ್ ಗೇರ್ ಯೂಸ್ ಮಾಡಿ. ರಾ ಲಾಲಿ ಹಾಡ ಕೇಳುವ ಟುಣು ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀನವ್ವ. ಲಾಲಿ ಹಾಡ ಕೇಳವ್ವ. ಮಾವು ಚಿಗರಲೇಬೇಕು, ಕೋಗಿಲೆ ಕೂಗಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು. ಕಾತಲ್ಗಟ್ಟು ಕಾಕಿಳಿ ಕಾಕ ಗುಣಿಸುಕಿ ಕುಣ್ಸಂದಿರ್ಗ ಕೀ ಡಾರ್ಲಿಂಗ್ ಕೇತ್ವ ಕೌ ಕಂ ಕಹ ಡಾರ್ಲಿಂಗ್ ಲಾ ಬ್ರೋ ಲಾ. ಲಂಕ ದಾವಣಿ ಎತ್ತಾಗೋಯ್ತೆ ಕಾಲೇಜ್ ಹುಡ್ಗೀರಾ, ತೋಳು ಇಲ್ದಲೆ ಜಾಕೆಟ್ ಹಾಕೊಂಡ್ ಕಾಲೇಜ್ ಬರ್ತೀರಾ. ಓ ತೋಳು ಗಂಡ ಸತ್ತೋರಂಗೆ ಯಾಕ್ರೆ ಸ್ಟೈಲು ಮಾಡ್ತೀರಾ, ಇಲ್ದಲೆ ಜಾಕೆಟ್ ಹಾಕೊಂಡ್ ಕಾಲೇಜ್ ಬರ್ತೀರಾ. ಲಂಗ ದಾವಣಿ ಎತ್ತಾ ಹೋಯ್ತ್ರೆ ಕಾಲೇಜ್ ಹುಡುಗೀರಾ, ಮಿನಿ ಹೊಟ್ಟೆ ಹಾಕೊಂಡ್ ನೀವು ಶೋಕಿ ಮಾಡ್ತೀರಾ. ನಾ ಕೋಟಿ ಊರ ನೋಡಿ ಬಂದೆ ರುಕ್ಕಮ್ಮ, 100ರಲ್ಲೂ ನಮ್ಮ ಊರೇ ಮೇಲಮ್ಮ. ಏ ರುಕ್ಕಮ್ಮ, ಏ ರುಕ್ಕಮ್ಮ, ನಮ್ಮ ಊರಮ್ಮ.
ಏರುಕಮ್ಮ ನಮ್ಮ ಮಾತೆ ಮಾತಮ್ಮ. ನಾನು ಹುಟ್ಟಿದ ಈ ಊರು, ಮಾತು ಕಲಿಸಿದ ತವರೂರು, ಪ್ರಾಣ ನೀಡು ಅಂದರು ನೀಡುವೆ ಓರುಕಮ್ಮ ಊರುಕಮ್ಮ ನಮ್ಮ ಊರಂ. ಅಮ್ಮ ನಂಜನಗೂಡು ಮಾ ಮಂಚದ ಗೊಂಬೆಯೇ. ಥೂ ಏನೇನೋ ಆಡ್ತಾವನೆ ಬೇರೆ ದಾಡಲ್ಲೇ ಕರೆಕ್ಟಾಗಿ ಹೇಳೋ. ಮಜಾ ಮಾಡು ಸ್ಟೂಡೆಂಟ್ ಮಾವ, ಮಜಾ ಮಾಡು ಕಾಲೇಜು ಲೈಫ್ನಲ್ಲೇ ನೆನಪಿನ ರಾಕೆಟ್ಟು. ಹೇಳು ಡಾನ ಡಮ್ ಡಮ್ ಡಗಾರ್ 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 ಡಮ್ ಡಮ್ ಡಗಾರ್ ಡಗಾರ್. ನೆಕ್ಸ್ಟು ರಾ 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 ರೂಪಸಿ ಸುಮ್ಮನೆ ಕೂತಿರಲು. ಆಮೇಲೆ ಹೇಳು. ಹೇಗಿರಲಿ ನೋಡುತ್ತ ನಿನ್ನನೆ ಕೂತು. ಈ ವೆದರ್ಗೆ ಒಂದೊಳ್ಳೆ ಫಿಲ್ಟರ್ ಹಾಕ್ಬಿಟ್ಟು ಒಂದೊಳ್ಳೆ ಸಾಂಗ್ ಹಾಕಿದ್ರೆ ಹೆಂಗಿರುತ್ತೆ ಗೊತ್ತಾ? ಈ ಫಿಲ್ಟ್ರು ಬೇಡ, ಈ ಫಿಲ್ಟ್ರು ಬೇಡ, ಈ ಫಿಲ್ಟ್ರು ಬೇಡ, ಇದು ಓಕೆ. ನಿನ್ನ ನೆರಳು ಕೂಡ ಸೌಂದರ್ಯ ಲಹರಿ, ನಿನ್ನ ನೆನಪೆ ಗಟ್ಟಿ ಮೇಳ, ಮಾತೊಂದು ಸಾಕು ಈ ಹೃದಯ ಸೋತು ಮರೆಯುವುದು ಹಗಲು ಇರುಳ. ನಮ್ಮೂರ ಗೌಡರಲ್ಲಿ ನಾನೇ ಜಮಾನ ಅಂತ ಹೋಗ್ತಾ ಇರ್ತೀನ. ಊರವರೆಲ್ಲ ಏನ್ ಹೇಳ್ತಾರೆ ಹೇಳವಾಗ? ಈ ಊರಲ್ಲಿ ಸೆಂಟ್ ಹಾಕೋ ಬಡ್ಡಿ ಮಗ ನೀನೇನಾ? ಈ ಊರ್ನಾಗೆ ಸೆಂಟ್ ಹಾಕೊಳ್ಳೋ ಬಡ್ಡಿ ಮಗ ನೀನ್ ಒಬ್ನೇ ಅಂತ ಹೇಳ್ತಾರೆ. ನಂಜನಗೂಡ್ಗೆ ಅಪ್ರಾಕ್ಸಿಮೇಟ್ಲಿ ಇನ್ನೊಂದು 15 ಕಿಲೋಮೀಟರ್ ಇರ್ಬೋದು. ರೀಲ್ಸ್ ಕಳ್ಸಿದ್ನಲ್ಲ, ಇನ್ ಇಂಗ್ಲಿಷ್ ವಿ ಸೇ ಐ ಆಮ್ ವರ್ಜಿನ್, ಇನ್ ಕನ್ನಡ ವಿ ಸೇ ಬಾಂಜಾ ಬಜಾಯಿಸೋ ರಾಜ, ನಾನು ಇನ್ನೂ ತಾಜಾ ತಾಜಾ. ಅರ್ಥ ಆಯ್ತಾ? ಹೆಂಗೈತೆ ನೋಡು 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 ನೋಡು, ನಾ ಮಿಂಚಂತೆ ಮಿಂಚುವ ಸ್ಪೀಡು. ಅವಾಗ್ಲೇ ನೋಡು ಲಿರಿಕ್ಸ್ ಎಲ್ಲ ಹೆಂಗ್ ಬರ್ದಿದ್ದಾರೆ. ಅರ್ಧ ಟ್ಯಾಂಕ್ ಖಾಲಿ ಆಗೋಗೈತಲ್ಲೋ, ಅರ್ಧ ಟ್ಯಾಂಕ್ ಖಾಲಿ ಆಗೋಗೈತೆ. ಫುಲ್ ಟ್ಯಾಂಕ್ ಮಾಡ್ಸ್ಕೊಂಡ್ ಬಂದಿದ್ದೆ. 130 140 ಬಂದಿದೀವಿ. 130 140 ಬಂದಿದೀವಿ. 40-50 ಇದು ಲೇ ತುಕಾಲಿ ನನ್ನ ಮಗನೇ. 28-27 ಕೊಟ್ರೇನೆ ಹೆಚ್ಚು ಕಣಲೇ. ವೇ ಟು ದಕ್ಷಿಣ ಕಾಶಿ ನಂಜನಗೂಡು. ವೆಲ್ಕಮ್ ಟು ದಕ್ಷಿಣ ಕಾಶಿ ನಂಜನಗೂಡು. ಶ್ರೀಕಂಠ ವಿಷಕಂಠ, ಲೋಕವ ಉಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಲೋಕನ ಉಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಗತಿ ನೀನೆಂದರೆ ನೋಡುತ್ತಿರುವ ಕರುಣಾ ಸಾಗರನೇ. ಹೈ ಗೈಸ್, ವೆಲ್ಕಮ್ ಟು ಎಸ್ ವಿ ಗೌಡ ವ್ಲಾಗ್ಸ್. There was a mastermind behind all this. ನಾವಿವಾಗಿದ್ದೀವಿ ನಂಜನಗೂಡಲ್ಲಿ. ಪ್ಲ್ಯಾನ್ ಎಲ್ಲೂ ಏನು ಅಂತ ಮಾಡಿರಲಿಲ್ಲ. ಆನ್ ದ ರೂಟ್ ಹಿಮಾದ್ ಗೋಪಾಲ್ ಸ್ವಾಮಿಗೆ ಹೋಗೋಣ ಅಂದ್ಕೊಂಡಿದ್ದೋ. ಆನ್ ದ ವೇನೆ ನಂಜನಗೂಡಿದೆ, ಸೊ ಇಲ್ಲೂ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಚೆನ್ನಾಗಿದೆಯಾ ಬ್ರೋ? ಕೊಡಿ ಬ್ರೋ, ಕೊಡಿ. 11 ಮಜ್ಜಿಗೆ ಕುಡಿಕೇನಾ? ಅವ್ರೊಂದು ಕೊಡಿ. ಚಿಯರ್ಸ್. ಬೆಳಗ್ಗೆ ಮಜ್ಜಿಗೆ ಕುಡೀರಿ. ಕವನ ಕುಡಿದ ನಂಜುಂಡೇಶ್ವರನೇ, ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರ. ಪ್ರಾಕ್ಟೀಸ್ ಮಚ್ಚ. ಆ್ಯಕ್ಚುಲಿ ನಾನು ಫಸ್ಟು ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿದ್ದು ಮೈಸೂರಿಗೆ ಬಂದೆ. ಅದು ಈ ಟೆಂಪಲ್ಗೆ ಬಂದವಾಗೆ ನಾನು ನೋಡಿರ್ತೀನಿ. ನಾನು ಫಸ್ಟ್ ವ್ಲಾಗು ಮೈಸೂರು ಅಂತ ಹಾಕಿರ್ತೀನಿ. ಅದು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು.